ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 40ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮಹಾರಾಣಿ ಸೂಜಿಂಗ್ ಮಾತನ್ನ ಕೇಳಿ ರಾಣಿ ಡ್ಯೂ ಮತ್ತೆ ರಾಣಿ ಝ್ಯಾಂಗ್ ಏನಿರ್ತಾರೆ ಅವರು ಚೇರ್ ತಗೊಂಡು ಕುತ್ಕೋತಿರ್ತಾರೆ. ಇದನ್ನ ನೋಡಿ ಮಹಾರಾಣಿ ಸೂಜಿಂಗು ಅವ್ರು ತಿಂತಿರೋದ್ರಲ್ಲಿ ಅವ್ರಿಬ್ರಿಗೂ ಕೊಡ್ತಿರ್ತಾರೆ. ಈ ತರ ಮಹಾರಾಣಿ ತಿನ್ನೋದನ್ನ ಕೊಡ್ತಿರೋದನ್ನ ನೋಡಿ ಅವ್ರಿಬ್ರು ಒಬ್ರು ಮುಖ ಒಬ್ರು ನೋಡ್ಕೋತಿರ್ತಾರೆ. ಇಲ್ಲಿ ಅದಕ್ಕೆ ಮಹಾರಾಣಿ ಅದು ಏನು ಅಂತ ಬಿಡಿಸಿ ಹೇಳ್ತಿರ್ತಾಳೆ. ಇದು ಅರಮನೆಯ ಶಾಹಿ ಕಿಚನ್ ಇಂದ ಬಂದಿರೋದು. ಇದು ತುಂಬಾ ಫ್ರೆಶ್ ಇದೆ. ಇದು ತರ್ಬೂಜ ಹಣ್ಣಿನ ಬೀಜದಿಂದ ಮಾಡಿರೋದು. ಇದು ತುಂಬಾ ಲಜೀಜ್ ಆಗಿ ತುಂಬಾ ಟೇಸ್ಟಿ ಆಗಿದೆ, ತಗೊಳ್ಳಿ ಅಂತ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಅವರಿಬ್ರು ಸ್ವಲ್ಪ ಸ್ವಲ್ಪ ತಗೋತಾರೆ. ಇದನ್ನ ನೋಡಿ ಮಹಾರಾಣಿ ನಾನು ನಿಮ್ಮನ್ನ ಯಾಕೆ ಇಲ್ಲಿಗೆ ಕರೆದಿದ್ದೀನಿ ಅಂತ ಆಲ್ರೆಡಿ ಮಹಾರಾಜರು ನಿಮ್ಗೆ ಹೇಳಿದಾರಲ್ವಾ ಅಂತ ಹೇಳ್ತಿರ್ತಾಳೆ. ಯಾವಾಗ ಮಹಾರಾಜರು ವಿಷಯ ಬರುತ್ತೋ ಇವರಿಬ್ರು ಕೂತಿರ್ತಾರಲ್ಲ ಅವರಿಬ್ರು ಎದ್ದು ನಿಂತ್ಕೊಬಿಡ್ತಾರೆ. ಅದರಲ್ಲಿ ಒಬ್ಳು ರಾಣಿ ಹೇಳ್ತಿರ್ತಾಳೆ, ನಮ್ಗೆ ಮಹಾರಾಜರು ಆದೇಶ ಕೊಟ್ಟಿದ್ದಾರೆ, 5 ಮಹಲ್ನ ಪ್ರಬಂಧಗಳೇನಿದೆ ಅದನ್ನೆಲ್ಲ ನಾವೇ ನೋಡ್ಕೋಬೇಕಂತೆ. ಇಲ್ಲಿ ಅದಕ್ಕೆ ಮಹಾರಾಣಿ ಅವಳು ತಿಂದಿದ್ದನ್ನ ಪಕ್ಕದಲ್ಲಿ ಇಟ್ಬಿಟ್ಟು ಹೇಳ್ತಿರ್ತಾಳೆ, ಹಾ ಹೌದು, ಇದು ತುಂಬಾ ಇಂಪಾರ್ಟೆಂಟು, ಅದಕ್ಕೆ ನಾವು ನಿಮ್ಮನ್ನ ನಂಬಿ ಇದನ್ನ ನಿಮ್ ಕೈಗೆ ಒಪ್ಪಿಸ್ತಾ ಇದೀವಿ. ನಾನು ಮತ್ತೆ ಮಹಾರಾಜರು ಏನಿದ್ದಾರೆ ಅವರು ನಿಮ್ ಚರಿತ್ರೆ ಸರಿಯಾಗಿದೆ, ಮತ್ತೆ ನಿಮ್ಗೆ ಏನಾದ್ರು ಕೆಲಸ ಕೊಟ್ರೆ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತೀರಾ, ಇದನ್ನೆಲ್ಲ ನೋಡೆ ನಾನು ನಿಮ್ಗೆ ಈ ಜವಾಬ್ದಾರಿನ ಕೊಡ್ತಿರೋದು. ಇಲ್ಲಿ ಮಹಾರಾಜರು ಮತ್ತೆ ಮಹಾರಾಣಿ ಇವ್ರನ್ನ ಇಷ್ಟೊಂದು ನಂಬ್ತಾರಂತ ಗೊತ್ತಾದಾಗ ಅವ್ರಿಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಇಲ್ಲಿ ಮಹಾರಾಣಿ ಸೂಜಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅದಕ್ಕೆ ಬೇರೆ ಎಲ್ಲಾರನ್ನೂ ಬಿಟ್ಟು ಮಹಾರಾಜ ಮತ್ತೆ ನಾನು ಒಪ್ಕೊಂಡು ಈ ಜವಾಬ್ದಾರಿನ ನಿಮ್ ಕೈಗೆ ಕೊಡ್ತಿರೋದು ಅಂತ ಅವಳು ಒತ್ತಿ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ರಾಣಿಗಳು ಖುಷಿಯಾಗಿ, ಮಹಾರಾಣಿ ನೀವು ಚಿಂತೆ ಮಾಡಬೇಡಿ, ನೀವು ಕೊಟ್ಟಿರೋ ಕೆಲಸನ ನಾವು ನೀಟಾಗಿ ಮಾಡ್ತೀವಿ, ನಾವು ಕೂಡ ಈ ಸಾಮ್ರಾಜ್ಯನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ, ಮತ್ತೆ ನಿಮ್ ಭಾರನ ಕಮ್ಮಿ ಮಾಡ್ತೀವಿ. ಇಲ್ಲಿ ಅದಕ್ಕೆ ಮಹಾರಾಣಿ, ನಂಗೆ ಅರ್ಥ ಆಯ್ತು, ನೀವಿಬ್ರು ತುಂಬಾ ಒಳ್ಳೆಯವರು ಅಂತ. ಅದಕ್ಕೆ ಅವರು ತಂಗಿ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾರೆ, ತಂಗಿ ಹೋಗು ಮಹಾರಾಣಿದು ಸೀಲ್ ತಗೋಬಾ. ಇಲ್ಲಿ ಅದಕ್ಕೆ ಅವಳ ಸೇವಕಿ ಕೂಡ ಸರಿ ಆಯ್ತು ಅಂತ ಹೋಗಿ ತಗೋಬರ್ತಾಳೆ. ಇವಳು ತರ್ತಿರೋದನ್ನ ನೋಡಿ ಮಹಾರಾಣಿ ಸೂಜಿಂಗ್ ಹೇಳ್ತಿರ್ತಾಳೆ, ಈಗ ಈ ಮಹಾರಾಣಿಯ ಸೀಲ್ ಏನಿದೆ ಇನ್ಮೇಲೆ ನಿಮ್ಮಿಬ್ರಿಗೂ ವಹಿಸಲಾಗುತ್ತೆ. ಇಲ್ಲಿ ಅವಳು ಕೊಡು ಅಂತ ಸನ್ನೆ ಮಾಡಿ ಹೇಳಿದಾಗ ಅವಳ ಸೇವಕಿ ಅವರಿಬ್ರು ಕೈಲು ತಗೊಂಡೋಗಿ ಅದನ್ನ ಇಡ್ತಿರ್ತಾಳೆ. ಇದನ್ನ ಕೊಟ್ಟಾದ್ಮೇಲೆ ಮಹಾರಾಣಿ ಹೇಳ್ತಿರ್ತಾಳೆ, ನೋಡು ಈಗ ನಿನ್ಗೆ ಸೀಲ್ನ ಕೊಟ್ಟಿದ್ದೀನಿ, ನೀನು ಸಾಮ್ರಾಜ್ಯನ ಯಾವಾಗ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀಯೋ ಆಗ ಒಂದ್ ವಿಷಯನ ತಿಳ್ಕೊ, ಯಾವತ್ತು ಯಾರಿಗೂ ಭೇದ ಭಾವನ ಮಾಡಬಾರ್ದು, ಯಾರಿಗೂ ತುಂಬಾ ಒಳ್ಳೆ ಫೆಸಿಲಿಟೀಸ್ಗಳನ್ನ ಕೊಡ್ಬೇಡ, ಈ ಕಾರಣಕ್ಕೆ ಅವರು ನಿನ್ ಜೊತೆ ಕ್ಲೋಸ್ ಇದ್ದಾರೆ ಅಂತ. ಮತ್ತೆ ಬೇರೆಯವ್ರ ಯಾರ ಜೊತೆನೂ ಕೂಡ ಅನ್ಯಾಯ ಆಗ್ದಾಗೆ ನೋಡ್ಕೋಬೇಕು, ಅದರಿಂದ ನಮಗೂ ಕೂಡ ಪುಣ್ಯ ಅನ್ನೋದು ಬರೋದಿಲ್ಲ, ಯಾರಿಗೋ ಅವರು ಹಕ್ಕಿನಲ್ಲಿ ಇರೋಂಥದ್ನ ನಾವು ಕಿತ್ಕೋಬಾರ್ದು. ಈ ಮಹಲಲ್ಲಿ ನಾವೆಲ್ಲರೂ ಅಕ್ಕ ತಂಗಿದೀರಿ ಇದ್ದಂಗೆ. ಅಷ್ಟು ಹೇಳಿದ್ಮೇಲೆ ಅವಳು ಆ ಬೀಜ ಅಂದ್ರೆ ಸೀಡ್ಸ್ ಇರುತ್ತಲ್ಲ ಅದನ್ನ ತಿಂತ ಮನ್ಸಲ್ಲೇ ಮಾತಾಡ್ಕೋತಿರ್ತಾಳೆ. ಡೈಲಿ ಪನಿಷ್ಮೆಂಟ್ ಅಂತ ಕಪಾಳ ಕೊಡ್ಸೋದು ಕೂಡ ತುಂಬಾ ಕಷ್ಟದ ಕೆಲಸನೇ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.